ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಹ್ಯಾಪಿ ನಾಗರ ಪಂಚಮಿ. ಬರ್ರಿ ನಾವು ನಾಗರ ಪಂಚಮಿಗೆ ಸೇವ್ ಲಡ್ಡು ಮಾಡೋದು ಹೇಗಂತ ನೋಡೋಣ. ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಇದು. ಸೇವ್ ಉಂಡೆನು ಅನ್ಬೋದು, ದಾಣಿ ಉಂಡೆನು ಅನ್ಬೋದು. ನಾನಿವಾಗ 1 ಕಿಲೋ ಇದು ಸೇವ್ ತೊಗೊಂಡಿದ್ದೀನಿ. ಪ್ಯಾಕೆಟ್ ಅದು ಅಂಗಡಿಯಿಂದನೇ ತೊಗೊಂಡಿದ್ದು. ಇಷ್ಟಿದೆ ನೋಡಿ ಗೈಸ್. ಈಗ ನಾವು ಪಾಕ ಮಾಡ್ಕೊಂಬಿಡೋಣ ಇದಕ್ಕೆ. ನಾನು ನೀರು ಕುಡಿಯೋ ಗ್ಲಾಸ್ ಇರುತ್ತಲ್ವ, ಆ ಗ್ಲಾಸಲ್ಲಿ ನಾನು ಬೆಲ್ಲ ತೊಗೊಂಡಿದ್ದೀನಿ. ಇವಾಗ ನಾನು ಸ್ವಲ್ಪ ನೀರು ಹಾಕಿಬಿಟ್ಟು ಅದಕ್ಕೆ ಒಲೆ ಮೇಲೆ ಎಲ್ಲ ಪಾಕ ರೆಡಿ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ತೀನಿ. ಇವಾಗ ಈ ನೀರು ಕುಡಿಯೋ ಗ್ಲಾಸ್ ಇದೆ ಅಲ್ವ, ಈ ಗ್ಲಾಸಲ್ಲಿ ನಾನು 2 ಗ್ಲಾಸ್ ಬೆಲ್ಲ ತೊಗೊಂಡಿದ್ದೀನಿ. ಇವಾಗ ನೋಡಿ ಪಾಕ ಎಲ್ಲ ರೆಡಿ ಆಗ್ತಿದೆ. ಒಲೆ ಮೇಲೆ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿಟ್ಟು ತಿರುಗಿಸ್ತಾನೆ ಇರಿ ಗೈಸ್. ಇವಾಗ ನಾನು ತಿರುಗಿಸ್ತಾ ಇದ್ದೀನಲ್ವ, ಈ ಥರನ ಎಲ್ಲ ಬೆಲ್ಲ ಎಲ್ಲ ಕರಗೋವರೆಗೂ ಸ್ವಲ್ಪ ಹಿಂಗೆ ತಿರುಗಿಸ್ತಾ ಇರಿ. ಅಂದರೆ ಸೀದೋಗಲ್ಲ, ಪಾಕನೂ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಇವಾಗ ಪಾಕ ರೆಡಿ ಆಗ್ತಿದೆ. ನೋಡಿ ಈ ಕನ್ಸಿಸ್ಟೆನ್ಸಿ ಬರಬೇಕು ಗೈಸ್. ನೋಡಿ ನಾವು ಸ್ಪೂನ್ನಾಗೆ ಬಿಟ್ಟರೆ ಈ ಥರ ಸ್ವಲ್ಪ ಅಷ್ಟು ಗಟ್ಟಿ ಬೇಡ ಗೈಸ್. ಇವಾಗ ಈ ಥರ ತೊಗೊಂಡಿದ್ರಲ್ಲ, ಈ ಥರ ನೀವು ಪಾಕ ತೊಗೊಳ್ಳಿ. ನಾನು ಸ್ವಲ್ಪ ಇದರಲ್ಲಿ ಏನಾದರೂ ಕಸರು ಏನಾದರೂ ಇರುತ್ತೆ ಅಂತ ಸ್ವಲ್ಪ ನಾನು ಸೋದಿಸ್ಕೋತಾ ಇದ್ದೀನಿ. ಅದು ಬೇಗ ಇಳಿತಾ ಇಲ್ಲ. ಸ್ವಲ್ಪ ಸ್ಪೂನಲ್ಲೆಲ್ಲ ಕಲಿಸ್ಬಿಟ್ಟು ನಾನು ನೋಡಿ ಲಾಸ್ಟ್ ಫೈನಲ್ ಮುಗೀತು. ಇವಾಗ ಸ್ವಲ್ಪ ಕಸರೆಲ್ಲ ತೆಗೆದ್ಬಿಟ್ಟು ಆಮೇಲೆ ನಾನು ಈ ಥರ ಮಿಕ್ಸ್ ಕೊಡ್ತಾಯಿದ್ದೀನಿ. ನೋಡಿ ಎಲ್ಲ ಕಡೆ ಪಾಕ ಹಿಡಿಯೋ ಥರ ನಾವು ಸೇವನ್ನ ಎಲ್ಲ ನೀಟಾಗಿ ಕಲಿಸ್ಕೊಳ್ಳಿ. ನೋಡಿ ಇವಾಗ ಕಲಿಸ್ಕೊತಾ ಇದ್ದೀನಲ್ವ, ಈ ಥರ ಕಲಿಸ್ಕೊಳ್ಳಿ. ತುಂಬ ಟೇಸ್ಟಿಯಾಗಿರುತ್ತೆ ಗೈಸ್, ತುಂಬ ಸಖತ್ತಾಗಿರುತ್ತೆ. ನೋಡಿ ಸಿಂಪಲ್ ಗೈಸ್, ಇದು ಬೇಗನೂ ಆಗುತ್ತೆ. ನೋಡಿ ಸ್ವಲ್ಪ ನಾನು ಪುಟಾಣಿ ಹಿಟ್ಟು ಹಾಕಿದ್ದೀನಿ ಗೈಸ್, ಚೆನ್ನಾಗಿ ಬರುತ್ತೆ. ಇನ್ನು ನೀಟಾಗಿ ಉಂಡೆ ಕಟ್ಕೊಳ್ಳೋಕ್ಕೆ ನೀಟಾಗಿ ಬರುತ್ತೆ ಅಂತ ನಾನು ಇವಾಗ ಪುಟಾಣಿ ಹಿಟ್ಟು ಹಾಕ್ತಾಯಿದ್ದೀನಿ. ನೋಡಿ ಇವಾಗ ಹಾಕಿದ್ನಲ್ವ, ಈ ಥರ ನಾನು ಪುಟಾಣಿ ಹಿಟ್ಟು ಹಾಕ್ತಾಯಿದ್ದೀನಿ. ಇವಾಗ ಉಂಡೆ ಕಟ್ಕೊಳ್ಳೋ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಾನು ಇವಾಗ ಈ ಥರ ಉಂಡೆ ಕಟ್ತಾಯಿದ್ದೀನಿ. ನೋಡಿ ಇವಾಗ ಕಟ್ತಾಯಿದ್ದೀನಲ್ವ, ಸ್ವಲ್ಪ ಬಿಸಿ ಇದೆ ಗೈಸ್. ಇದು ತಣ್ಣಗಾದ್ಮೇಲೆ ಉಂಡೆ ಎಲ್ಲ ಗಟ್ಟಿ ಬರುತ್ತೆ. ನೋಡಿ ಇವಾಗ ಹೆಂಗೆ ಬರ್ತಾಯಿದೆ, ಸಖತ್ತಾಗಿ ಬರ್ತಾಯಿದೆ ಅಲ್ವಾ. ನೋಡಿ ಈ ಥರ ಮಾಡ್ಕೊಳ್ಳಿ. ನಿಮಗೂ 1 ವಾರ ಕೂಡ ನೀವು ಇಟ್ಕೊಂಡು ತಿನ್ಬೋದು. ಇದು ಸೇವ್ ಲಾಡುನ ನಾನು ಪಂಚಮಿ ಹಬ್ಬಕ್ಕೆ, ನಾಗರ ಪಂಚಮಿ ಇದೆ ಅಲ್ವಾ, ಅದಕ್ಕೆ ಮಾಡಿದ್ದು. ಅದಕ್ಕೆ ನಾನು ಇವಾಗ ಪೋಸ್ಟ್ ಮಾಡ್ತಾಯಿದ್ದೀನಿ. ನೋಡಿ ಗೈಸ್, ಈ ಥರ ಆಗಿದೆ. ಎಲ್ಲ ಉಂಡೆ ಕಟ್ಕೊಂಡಿದ್ದೀನಿ. ನೋಡಿ ಎಷ್ಟು ಸಖತ್ತಾಗಿ ಬಂದಿದೆ ಅಲ್ವಾ. ತುಂಬ ಟೇಸ್ಟಿ ಸಖತ್ತಾಗಿರುತ್ತೆ ಗೈಸ್. ನೀವು ಮಾಡ್ಕೊಳ್ಳಿ. ತುಂಬ ಸಿಂಪಲ್ಲಾಗಿದೆ ಕೂಡ, ಟೈಮ್ ಕೂಡ ಭಾಳ ಹಿಡಿಯಲ್ಲ ಇದು. ನೋಡಿ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಗೈಸ್. ಥ್ಯಾಂಕ್ ಯು ಎಲ್ರಿಗೂ. ಬಾಯ್.